ವೀಕ್ಷಕರೇ ನಮಸ್ಕಾರಗಳು. ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ RCB ತಂಡದ ಬ್ಯಾಟ್ಸ್ಮನ್ ಆಗಿರುವ ಟಿಮ್ ಡೇವಿಡ್ ಅವರ ಪ್ರದರ್ಶನಕ್ಕೆ ದಯವಿಟ್ಟು ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ನ ವ್ಯಕ್ತಪಡಿಸಿ. ಹೌದು ವೀಕ್ಷಕರೇ, ಈ ಒಂದು ಪ್ರದರ್ಶನಕ್ಕೆ ಈ ವಿಡಿಯೋಗೆ ಕೇವಲ 300 ಲೈಕ್ಸ್ಗಳನ್ನು ವ್ಯಕ್ತಪಡಿಸುತ್ತಿದ್ದೇವೆ. ಹಾಗೆ ವೀಕ್ಷಕರೇ, ಪ್ರತಿಯೊಬ್ಬರೂ ಕೂಡ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಇವತ್ತಿನ ಪಂದ್ಯದಲ್ಲಿ ಟಿಮ್ ಡೇವಿಡ್ ಅವರ ಪ್ರದರ್ಶನ ಯಾವ ರೀತಿ ಇತ್ತು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಮಾಡಿ ತಿಳಿಸಿ. ವೀಕ್ಷಕರೇ, ನೀವು ಮಾಡುವ ಒಂದು ಲೈಕ್ಸ್ ಹಾಗೂ ಕಾಮೆಂಟ್ಸ್ಗಳಿಂದ ನಮ್ಮ RCB ತಂಡದ ಬ್ಯಾಟ್ಸ್ಮನ್ಗಳು ಹಾಗೂ ಬೌಲರ್ಸ್ಗಳಿಗೆ ಮೋಟಿವೇಶನ್ ಸಿಗಬಲ್ಲದು. ವೀಕ್ಷಕರೇ, ಇಂದು 2025ರ ಟಾಟಾ IPL ಆವೃತ್ತಿಯ 34ನೇ ಪಂದ್ಯದಲ್ಲಿ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ RCB ಹಾಗೂ ಪಂಜಾಬ್ ತಂಡವು ಎದುರಾಗಿದ್ದವು. ಇನ್ನು ವೀಕ್ಷಕರೇ, ಈ ಒಂದು ಪಂದ್ಯಕ್ಕೆ ಮಳೆ ಅಡ್ಡಿಯಾದ ಕಾರಣ ಈ ಒಂದು ಪಂದ್ಯವನ್ನು 14 ಓವರ್ಗಳ ಪಂದ್ಯವನ್ನಾಗಿ ನಡೆಸಲಾಯಿತು. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಪಂಜಾಬ್ ತಂಡವು ಮೊದಲು ಬೌಲಿಂಗ್ ಆಯ್ದುಕೊಂಡಿತ್ತು. ಇತ್ತ ವೀಕ್ಷಕರೇ, ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದ್ದ RCB ತಂಡವು 14 ಓವರ್ಸ್ಗಳಿಗೆ 95 ರನ್ಸ್ ಕಲೆ ಹಾಕಿ 9 ವಿಕೆಟ್ ಕಳೆದುಕೊಂಡಿದೆ. ಹೌದು ವೀಕ್ಷಕರೇ, ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ಗೆ ಬಂದಿದ್ದ ಫಿಲಿಪ್ ಸಾಲ್ಟ್ ಹಾಗೂ ವಿರಾಟ್ ಕೊಹ್ಲಿ ಅವರು ಉತ್ತಮ ಆರಂಭ ನೀಡುವಲ್ಲಿ ವಿಫಲರಾದರು. ಹೌದು, ಫಿಲಿಪ್ ಸಾಲ್ಟ್ ಅವರು ಕೇವಲ 4 ರನ್ ಗಳಿಸಿದರೆ ವಿರಾಟ್ ಕೊಹ್ಲಿ ಅವರು ಎದುರಿಸಿದಂಥ 3 ಎಸೆತಗಳಲ್ಲಿ ಕೇವಲ 1 ರನ್ ಬಾರಿಸಿದರು. ಇನ್ನು ನಾಯಕನ ಆಟವಾಡಿದ ರಜತ್ ಪಡಿದಾರ್ ಅವರು ಕೇವಲ ಎದುರಿಸಿದ 18 ಎಸೆತಗಳಲ್ಲಿ 23 ರನ್ ಬಾರಿಸಿದರು. ಇನ್ನು ಲೇಮ್ ಲಿವಿಂಗ್ಸ್ಟನ್ ಅವರು 4 ರನ್ ಗಳಿಸಿದರೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿದ್ದ ಜಿತೇಶ್ ಶರ್ಮಾ ಅವರು ಕೇವಲ 2 ರನ್ ಗಳಿಸಿದರು. ಇನ್ನು ವೀಕ್ಷಕರೇ, ಆಲ್ರೌಂಡರ್ ಸ್ಥಾನದಲ್ಲಿ ಸ್ಫೋಟಕವಾದ ಬ್ಯಾಟಿಂಗ್ ಮಾಡಿದ ಟಿಮ್ ಡೇವಿಡ್ ಅವರು ಕೇವಲ ಎದುರಿಸಿದಂಥ 26 ಎಸೆತಗಳಲ್ಲಿ 5 ಬೌಂಡ್ರಿ ಹಾಗೂ 3 ಸಿಕ್ಸರ್ ಸಮೇತ 50 ರನ್ ಬಾರಿಸಿ ಈ ಒಂದು ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವು 95 ರನ್ ಗಳಿಸಲು ನೆರವಾದರು. ಹೌದು ವೀಕ್ಷಕರೇ, ಇಂದಿನ ಪಂದ್ಯದಲ್ಲೂ ಕೂಡ ಅದ್ಭುತವಾಗಿ ಟಿಮ್ ಡೇವಿಡ್ ಅವರು ಬ್ಯಾಟಿಂಗ್ ಮಾಡಿದ್ದಾರೆ. ವೀಕ್ಷಕರೇ, ಇನ್ನು ಪಂಜಾಬ್ ತಂಡದ ಪರವಾಗಿ ಅದ್ಭುತವಾಗಿ ಬೌಲಿಂಗ್ ಮಾಡಿದ ಹರ್ಷದೀಪ್ ಸಿಂಗ್, ಮಾರ್ಕೋ ಜಾನ್ಸನ್, ಯಜ್ವೇಂದ್ರ ಚಹಲ್, ಹರ್ಪ್ರೀತ್ ಬಾರ್ ಅವರು ತಲಾ 2 ವಿಕೆಟ್ ಕಬಳಿಸಿ ಮಿಂಚಿದರು. ಹಾಗೆ ವೀಕ್ಷಕರೇ, ಇವರಿಗೆ ಸಾಥ್ ನೀಡಿದ ಎಕ್ಸ್ ಬಾರ್ಟ್ಲೆ ಅವರು ಕೇವಲ ಹಾಕಿದ 3 ಓವರ್ಸ್ಗಳಿಗೆ 26 ರನ್ಸ್ ಬಿಟ್ಟುಕೊಟ್ಟು 1 ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ RCB ತಂಡದ ಪರವಾಗಿ ಬ್ಯಾಟಿಂಗ್ನಲ್ಲಿ ಟಿಮ್ ಡೇವಿಡ್ ಅವರನ್ನು ಬಿಟ್ಟರೆ ಇನ್ನು ಉಳಿದಂಥ ಬ್ಯಾಟ್ಸ್ಮನ್ಗಳು ಸಂಪೂರ್ಣವಾಗಿ ತತ್ತರಿಸಿ ಹೋದರು. ವೀಕ್ಷಕರೇ, ಇದಾಗಿತ್ತು ಅರ್ಧ ಇನ್ನಿಂಗ್ಸ್ನ ಬಗ್ಗೆ ಪುಟ್ಟ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.